ನನ್ನ ಎಲ್ಲಾ ಘನತೆಯನ್ನು ಪರಾಭವಗೊಂಡು ಈಗ ಹೊರಡುತ್ತಿದ್ದೇನೆ. ಕುಳಿತುಕೋ ದಾಸಿ ಯುಧಿಷ್ಠಿರ. ಈಗ ಇನ್ನೂ ಒಂದು ಆಟ ಆಡುವುದಿದೆ. ನಿನ್ನ ಧರ್ಮ ಪತ್ನಿ ದ್ರೌಪದಿಗಾಗಿ ಆಟವಾಡು. ಇದು ನಿನ್ನ ಯಜಮಾನ ಸಾಮ್ರಾಟ ದುರ್ಯೋಧನನ ಆದೇಶ. ನಿನ್ನ ಧರ್ಮ ಪತ್ನಿ ದ್ರೌಪದಿಯನ್ನು ಸೋತಿರುವೆ. ದುಶ್ಯಾಸನ, ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು ಈ ಸಭೆಗೆ. ಅವಳ ಕೇಶವನ್ನು ಹಿಡಿದು ಇಲ್ಲಿಗೆ ಎಳೆದುಕೊಂಡು ಬಾ. ದುರ್ಯೋಧನ, ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ಈ ದಿನದವರೆಗೆ ಇಂಥ ದುರ್ವ್ಯವಹಾರ ನಡೆದಿಲ್ಲ. ಸಾಕು ಮಾಡು ದುರ್ಯೋಧನ, ಸಾಕು ಮಾಡು. ದುರ್ಯೋಧನ, ನಾವು ಈ ರಾಜ್ಯಸಭೆಯಲ್ಲಿ ಒಬ್ಬ ಸ್ತ್ರೀಯ ಮರ್ಯಾದೆಗೆ ಭಂಗ ತರಲು ಬಿಡಲಾಗುವುದಿಲ್ಲ. ದ್ರೌಪದಿ ನನ್ನ ಮಿತ್ರನ ಪುತ್ರಿ, ನನ್ನ ಪುತ್ರಿಯ ಸಮಾನ. ಅವಳ ಅಪಮಾನ ಮಾಡಬೇಡ ದುರ್ಯೋಧನ. ಹೌದಾ? ಗುರು ದ್ರೋಣ, ಮಹಾಮಹಿಮ ಭೀಷ್ಮ, ಆರ್ಯವರ್ಧದ ಚಕ್ರವರ್ತಿ ಸಾಮ್ರಾಟ ನಾನು ದುಶ್ಯಾಸನ, ಹೋಗು, ಕಳಚಿ ಬಿಡು ಈ ದಾಸಿ ದ್ರೌಪದಿಯ ವಸ್ತ್ರವನ್ನು. ಗೋವಿಂದ ಗೋವಿಂದ. ಈಗಲೂ ಮೌನವಾಗಿದೆ ಈ ಸಭೆ. ನನ್ನ ಸಂಕಲ್ಪವನ್ನು ಕೇಳಿ ಆಡಿಪುತ್ರರೇ, ಎಲ್ಲಿಯವರೆಗೂ ದುಶ್ಯಾಸನನ ಎದೆಯ ರಕ್ತದಿಂದ ನಾನು ನನ್ನ ಕೇಶವನ್ನು ತೊಳೆಯುವುದಿಲ್ಲವೋ ಅಲ್ಲಿಯವರೆಗೂ ನಾನು ಕೇಶವನ್ನು ಕಟ್ಟಿಕೊಳ್ಳುವುದಿಲ್ಲ. ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಈ ದುಶ್ಯಾಸನನ ಎದೆಯನ್ನು ಸೀಳಿ ಅವನ ರಕ್ತವನ್ನು ಕುಡಿಯುತ್ತೇನೆ. ಕುರು ಸಾಮ್ರಾಟ ಧೃತರಾಷ್ಟ್ರನ ಎಲ್ಲ ಪುತ್ರರ ಮೃತ್ಯು ನನ್ನ ಕೈಯಿಂದಲೇ ಆಗುವುದು. ಮಾಧವ, ನಾನು ಹೇಗೆ ಶಸ್ತ್ರ ಎತ್ತಲಿ ಮಾಧವ? ನನಗೆ ಕೇವಲ ಭಯಾನಕ ವಿನಾಶ ಕಾಣಿಸುತ್ತಿದೆ. ಹೇಳು ಮಾಧವ, ಹೇಳುವುದನ್ನು ಕೇಳಿ. ಜೀವನದ ರಹಸ್ಯವನ್ನು ತಿಳಿದುಕೋ. ನಾನೇ ಜ್ಞಾನವು, ನಾನೇ ಸೃಷ್ಟಿಯು, ಚೈತನ್ಯವೂ ಹೌದು, ಹಾಗೂ ಪರಬ್ರಹ್ಮನೂ ಹೌದು. ನಾನೇ ಎಲ್ಲವೂ ಆಗಿರಬೇಕು. ಯುದ್ಧ ಮಾಡುವುದು